ನಿನ್ನೆವರೆಗೂ ಗಿಟಾರ್ ಆಯ್ತು. ಸೊ ಇನ್ನೊಂದ್ ಸ್ವಲ್ಪ ಲೋ ಕಾಂಪ್ಲೆಕ್ಸ್ ಮಾಡಲ್ಸ್ಗಳು ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ವೀಕ್ ಇಂದ ಸ್ವಲ್ಪ ಹೈ ಕಾಂಪ್ಲೆಕ್ಸ್ ಇರೋದ್ ನೋಡೋಣ. ಸೊ ಇವತ್ತು ಸ್ಟ್ರೀಟ್ ಲ್ಯಾಂಪ್ ಮಾಡೋಣ. ಸೊ ಫ್ರಂಟ್ ವ್ಯೂ ಈ ತರ ಅದು ಪ್ರಾಪರ್ ಇಲ್ಲ, ಬಟ್ ಸುಮ್ಮನೆ ರೆಫರೆನ್ಸ್ ಪರ್ಪಸ್ ಇಟ್ಕೊಂಡ ಸೈಡ್ ವ್ಯೂ 8.162. ಸೊ ಇದನ್ನು ಸೇಮ್ ಸೈಜ್ ಇಟ್ಕೊಂಡ. ಫಸ್ಟಿಗೆ ಕೆಳಗಿನ ಮಾಡ್ತೀನಿ. ಸೊ ಇವೆರಡನ್ನ ನಾನು ರೆಫರೆನ್ಸ್ ಮಾಡಲ್ ಇಡ್ತೀನಿ. ಸೆಲೆಕ್ಟ್ ಆಗಲ್ಲ, ಡಿಸ್ಟರ್ಬೆನ್ಸ್ ಆಗಲ್ಲ ವರ್ಕ್ ಮಾಡಿ. ಸೊ ಫಸ್ಟಿಗೆ ಇದು ಕೆಳಗಿನ ಮಾಡ್ಕೊಂತೀನಿ. ಇದು ನೋಡ್ರಿ ರೆಫರೆನ್ಸ್, ಇದು ಬೇರೆ ಶೇಪ್ ಅದ, ಬಟ್ ಇಲ್ಲಿಂದ ಇಲ್ಲಿ ತನ ಸಿಲಿಂಡ್ರೆ ಅದ. ಆಲ್ಮೋಸ್ಟ್ ಇದನ್ನು ಇಲ್ಲಿ ತನ ಸಿಲಿಂಡರ್ ಅನ್ಕೋ, ಅದ್ರ ಹಿಂದೆನೆ ಇಲ್ಲಿ ಸಿಲಿಂಡರ್ ಅದ, ಇಲ್ಲಿ ಸಿಲಿಂಡರ್, ಇಲ್ಲಿ ತನ ಸಿಲಿಂಡರ್ ಅದ. ಸೊ ಇದಕ್ಕೆ ಏನ್ ಮಾಡ್ತೀನಿ, ಬೆಸ್ಟ್ ವೇ ಅಂದ್ರೆ ಏನ್ ಮಾಡ್ಬೋದು? ಬೆಸ್ಟ್ ವೇ ಕರ್ವ್. ಸೊ ಕರ್ವ್, ಈ ಕರ್ವ್ ತಗೊಂತೀನಿ. ಇದು ಈ ತರ ಬರ್ಬೇಕು, ಅದು ಆಮೇಲೆ ಮಾಡ್ಕೊಂತೀನಿ. ಜಸ್ಟ್ ಪಾಯಿಂಟ್ ಆಡ್ ಮಾಡ್ತೀನಿ. ಈಗ ನೀಟಾಗಿ
ಓಕೆ, ಇಲ್ಲಿ ಈ ತರ ಸ್ಟ್ರೇಟ್ ಬರ್ಬೇಕು. ಅದು ಪಾಲಿಗನ್ ಕನ್ವರ್ಟ್ ಮಾಡ್ಕೊಂಡು ಮಾಡಿ. ಕೆಳಗಿಂದ ಆಯ್ತಿಲ್ಲ. ಇಲ್ಲಿ ಇಮೇಜ್ ಪ್ಲೇನ್ ಬಿಡ. ಸೊ ಇದಕ್ಕೆ ಏನ್ ಮಾಡ್ಕೋಬಹುದು ಈಗ? ಏನ್ ಮಾಡ್ಬೇಕು? ಇದು ಪ್ರಾಕ್ಟೀಸ್ ಮಾಡ್ರಿ, ಇಲ್ಲ ನೆನಪು ಹೋಗ್ತದ. ವಿಡಿಯೋ ಅದ ಬಿಡ್ತೀನಿ, ನಾ ಬೇಕಾದ ನೋಡ್ಕೊತೀನಿ, ಬೇಡ. ಹ್ಮ್ ಈಗ ಇದಕ್ಕ ಪಾಲಿಗನ್ ಹೆಂಗ್ ಕನ್ವರ್ಟ್ ಮಾಡ್ತೀರಿ ಹೇಳಿ? ಹಾ, ಕನ್ವರ್ಟ್ ಇದ್ರಾಗದ. ಯಾವ್ದೋ ಮೆಶ್ ಡಿಸ್ಪ್ಲೇನಾ ಇದ್ರಾಗ? ಇದಾ? ಓ ಇದಾ? ಓಕೆ, ಇಲ್ಲಿ ಎರಡನೇ ಕ್ಲಾಸ್ದಾಗ ಮೂರನೇ ಕ್ಲಾಸ್ದಾಗ ಹೇಳಿದ್ನ ಇದು. ಪ್ರಾಕ್ಟೀಸ್ ಮಾಡ್ಬೇಕು. ಹಾ, ಸೊ ಇದು ಬಂದು ನರ್ವ್. ಈಗ ಇಲ್ಲಿ ನಾವು ಸ್ಟಾರ್ಟಿಂಗ್ ಕ್ರಿಯೇಟ್ ನೋಡಿದಿಲ್ಲ, ನರ್ವ್ಸ್ ಮತ್ತೆ ಪಾಲಿಗನ್ ಪ್ರಿಮಿಟಿವ್ಸ್ ಅಂತ ಎರಡ್ ನೋಡಿವಿ. ಸೊ ನಮಗೀಗ ನರ್ವ್ ಇಂದ ಪಾಲಿಗನ್ ಪ್ರಿಮಿಟಿವ್ ಕನ್ವರ್ಟ್ ಮಾಡ್ಬೇಕು. ಹಾ, ಅದು ಮಾಡಿಫೈ ಮಾಡ್ಬೇಕು. ಮಾಡಿಫೈದಾಗ ಕನ್ವರ್ಟ್ ನರ್ವ್ಸ್ ಇಂದ ಪಾಲಿಗನ್. ಹ್ಮ್ ಇಲ್ಲ ನೋಡ್ರಿ, ಇದು ಪಾಲಿಗನ್ ಅದಾ. ರೈಟ್ ಕ್ಲಿಕ್ ಮಾಡಿ ನೋಡ್ರಿ, ಎಡ್ಜು, ವರ್ಟೆಕ್ಸ್, ಫೇಸ್ ಬರ್ತಾವ. ಇದು ನರ್ವ್. ಇದು ರೈಟ್ ಕ್ಲಿಕ್ ಮಾಡಿ ನೋಡ್ರಿ, ಐಸೋಪಾಮು, ಹಲ್ಲು, ಕಂಟ್ರೋಲ್ ವರ್ಟೆಕ್ಸ್ ಈ ತರ ಬರ್ತಾವ. ಹ್ಮ್ ಸೊ ಈಗ ನಾವು ಬೇಡ, ನಾವು ಡಿಲೀಟ್ ಮಾಡ್ತೀನಿ. ಇದು ಕರ್ವ್ ಒಂದು ಇಟ್ಟಿರ್ತೀನಿ, ಮುಂದ್ ಬೇಕಾಗ್ತದ. ಓಕೆ, ಈಗ ಬ್ಲ್ಯಾಕ್ ಅದ, ಇದಕ್ಕೆ ವೈಟ್ ಹೆಂಗ್ ಮಾಡ್ತೀರಿ? ಅಸೈನ್ ಕಲರ್ ಅಲ್ಲಮ್ಮ, ಇದು ನಾರ್ಮಲ್ ಅದ. ಇಲ್ಲಿ ನೋಡ್ರಿ, ಇಲ್ಲಿ ಒಳಗ ಆಲ್ರೆಡಿ ವೈಟ್ ಅದ. ನಾರ್ಮಲ್ಸ್ ರಿವರ್ಸ್ ಅವ ಅದ. ಸೊ ಮೆಶ್ ಡಿಸ್ಪ್ಲೇ ಈಗ ಹೋಗ್ಬೇಕು, ಹೋಗಿ ರಿವರ್ಸ್ ಆಗ್ಬೇಕು. ಓಕೆ ಫೈನ, ಇಲ್ಲಿ ತನ ಓಕೆನಾ? ನೀ ಸುಮ್ಮನೆ ಹೇಳು, ಕ್ವಶನ್ ಕೇಳಬೇಡ. ಹಾ, ಅದೇ ಒಂಚೂರು ಈ ಕಡೆ. ಅದು ಇಮೇಜ್ ಸ್ವಲ್ಪ ಹಿಂಗ್ ಕ್ರಾಸ್ ಅದ, ಎಕ್ಸಾಕ್ಟ್ ಸೈಡ್ ವ್ಯೂ ಇಲ್ಲ, ಅದಕ್ಕೆ ಈ ಕಡೆ ಹಿಂಗ್ ಕರೆಕ್ಟ್ ಬಂದದ, ಬಟ್ ಆ ಕಡೆ ಎಕ್ಸ್ಟ್ರಾ ಆಗ್ಯದ. ಇಮೇಜ್ ಸ್ವಲ್ಪ ಹಿಂಗ್ ಟಿಲ್ಟ್ ಅದ, ಅದಕ್ಕೆ ಇದು ಸ್ಟ್ರೇಟ್ ಇಲ್ಲ. ಇದು ನೋಡ್ರಿ ಹಿಂಗದ. ನೋಡೋಣ. ಓಕೆ, 3 ಪ್ರೆಸ್ ಮಾಡ್ರೆ ಚಂದ ಕಾಣತ್ತ.
ನೋಡ್ರಿ ಒಂದ್ರೊಳಗ ಒಂದಾವ ಅದಕ್ಕೆ ಸ್ವಲ್ಪ ಕ್ಲೀನ್ ಅಪ್ ಮಾಡ್ಬೇಕು. ಹಾ ಇಲ್ಲ ಅಂದ್ರ ಅದು ಈಗ ಹಿಂಗ ಇಲ್ಲಾಂದ್ರೆ ಓವರ್ ಆಲ್ ನೀವು ಮರ್ಜ್ ವರ್ಟೆಕ್ಸ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಲೂಪ್ಸ್ ಹಾಕೋಬಹುದು ಎಲ್ಲೆಲ್ಲಿ ಬೇಕು ಅಲ್ಲಿ. ಇಲ್ಲಿ ಬೇಕೀಗ ಇಲ್ಲಿ ಲೂಪ್ ಗೊತ್ತಲ್ಲ ಮಾಡೋದು. ಸೊ ಈ ಪೋರ್ಷನ್ ಆಯ್ತು. ಇವಾಗ ಇಲ್ಲಿ ನೋಡ್ರಿ ಈ ತರ ಒಂದು ಡಿಸೈನ್ ಅದ. ಹ್ಮ್ ಈ ತರ ಡಿಸೈನ್ ಹೆಂಗ್ ಮಾಡ್ಕೊಳ್ಳೋದು? ಫಸ್ಟ್ ಹಂಗ್ ಮಾಡ್ಬೋದು. ಇದು ಹೌದು ಅದಿಷ್ಟೇ ಪೋರ್ಷನ್ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರೂಡ್ ಮಾಡಿ ಈ ತರ ಮಾಡ್ಬೋದು. ಇನ್ನೊಂದು ಮೆಥಡ್ ಇದೇ ತರ ಕರ್ವ್ ಟೂಲ್ ತಗೊಂಡು ಅದೇ ಎಕ್ಸ್ಟ್ರೂಡ್ ಮಾಡಿ ಇಲ್ಲಿ ಇಟ್ಬಿಡೋದು ಮೇಲೆ. ಯಾಕಂದ್ರೆ ಇಲ್ಲಿ ಏನಂತವ ಈ ಎಡ್ಜಸ್ ಬಹಳ ಅವ, ಈ ಸ್ಮೂತ್ನೆಸ್ ಸಿಗಲ್ಲ. ಅಲ್ಲಿ ಎಡ್ಜಸ್ ಇಲ್ಲಿ 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 ಅವ ಈಗ ಸದ್ಯಕ್ಕ ಈ ಸ್ಮೂತ್ನೆಸ್ ಬರೋದು. ಸೊ ನೀವು ಅಂದಂಗ ಅದೊಂದು ಟ್ರೈ ಮಾಡೋಣ ಫಸ್ಟಿಗೆ. ಇಲ್ಲಿ ನಡೆದು ಇಲ್ಲಿ ತನ ತಗೊಂತೀನಿ. ಈ ತರ ಫೇಸ್ ತಗೊಂಡು ಇದಕ್ಕೆ ಡೂಪ್ಲಿಕೇಟ್ ಮಾಡ್ಕೊಂತೀನಿ. ಹಾ 1 2 3 4 ಇದು ಒಂದ್ ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ನಾಲ್ಕು. ಹಾ ಇದು ಸಣ್ಣದಾಗ್ತೈತೆ. ಇದಕ್ಕೆ ಅರ್ಧ ಅರ್ಧ ಮಾಡ್ಕೊಂತೀನಿ. ಇದು ಹಿಂಗಾದಲ್ಲ, ಇದಕ್ಕೆ ಇಲ್ಲಿ ಅರ್ಧ ಹಿಂಗ್ ಕಟ್ ಮಾಡ್ತೀನಿ, ಗ್ಯಾಪ್ ಸಿಕ್ತದೆ. ಈಗ ಇದು ತೆಗಿತೀನಿ. ಈಗ ಇದಕ್ಕೆ ಏನ್ ಮಾಡ್ತೀನಿ, ಇದಕ್ಕೆ ಡೂಪ್ಲಿಕೇಟ್ ಮೈನಸ್ ಎಷ್ಟು ಸಿಕ್ತು ಕಂಬೈನ್ ಮಾಡಿಕೊಂಡು ಮರ್ಜು ವರ್ಟೆಕ್ಸ್ ಮಾಡ್ತಾರೆ. ಈ ಶೇಪ್ ನೋಡಿ ಹಂಗದ ಹಿಂಗ್ ಬರ್ತದೆ.
ಓಕೆ, ಇದಕ್ಕಿನ್ನ ಹಿಂಗೆ ಮ್ಯಾಲ ತಗೋಬೇಕಿತ್ತು. ನಡೀತಾ ಎಕ್ಸ್ಟ್ರೂಡ್ ಮಾಡ್ಕೊಳ್ಳೋಣ. ಈ ತರ ಬರ್ತಾ ಇದೆ ಸೈಡ್, ಹಿಂಗ್ ಬರ್ಬೇಕು. ಸೊ ಇವು ಬೇಡ ನಮಗೆ. ಇದು ಬೇಡ, ಇದು ಬೇಡ. ಕ್ಲಿಕ್ ಹಾಕಿ ಎಡಿಟ್ ಎಡ್ಜ್. ನೋಡಿ ಶೇಪ್ ಬರತ್ತಲ್ಲ, ಹಿಂಗ ಒಳಗ ಹೊರಗ ಈ ತರ ಕಟ್. ಡಿಲೀಟ್ ಮಾಡ್ಕೊಡ್ತೀನಿ. ಇಲ್ಲೊಂದು ಎಡ್ಜ್ ಲೂಪ್, ಇಲ್ಲೊಂದು ಎಡ್ಜ್ ಲೂಪ್, ಇಲ್ಲೊಂದು ಎಡ್ಜ್ ಲೂಪ್, ಇವೆರಡನ್ನು ಎಡ್ಜ್ ಫ್ಲೋ ಅಂತೀನಿ. ಈ ತರ ಸ್ಮೂತ್ ಆಗ್ತದ. ಹಿಂಗ ಹಿಂಗ ಈ ತರ ಬಂತಲ್ಲ. ರಿಫ್ರೆಶ್ ಮಾಡಿದ್ರೆ ಈ ತರ ಬಂದಾಗ ಅದು ಎಕ್ಸ್ಟ್ರೂಡ್ ಮಾಡ್ಕೊಂತೀನಿ. ಸೊ ಈಗ ನೆಕ್ಸ್ಟ್ ಇದಿಷ್ಟು ಎಕ್ಸ್ಟ್ರೂಡ್ ಹಿಂದಕ್ಕೆ ಹೋಯ್ತೀನಿ. ಹೆಂಗ ಇದು ಒಳಗೆ ಹೋಗ್ತದ, ಅದೇನು ಕಾಣಲ್ಲ, ಒಳಗೆ ಹೋಗ್ಬೇಕು. ಇಲ್ಲಿ ಸಪೋರ್ಟಿಂಗ್ ಲೂಪ್ ಹಾಕೊಂಡು ಮಾಡ್ತೀನಿ. ಸೊ ಇದಕ್ಕೆ ಏನ್ ಮಾಡ್ತೀನಿ, ಡೂಪ್ಲಿಕೇಟ್ ಸ್ಪೆಷಲ್ ಇನ್ಸ್ಟೆನ್ಸ್ ರೊಟೇಷನ್ ವಾಯ್ದಾಗ 90. ಹೆಂಗೆ ಇನ್ಸ್ಟೆಂಟ್ ಇಡ್ಲತ್ತ, ಇಲ್ಲಿ ಇನ್ಸ್ಟೆನ್ಸ್ ಇಡ್ಲತ್ತ. ಎಲ್ಲಕ್ ಮಾಡಿ ಡೂಪ್ಲಿಕೇಟ್ ಸ್ಪೆಷಲ್ ಸ್ಕೇಲ್ 1 90. ಓಕೆ. ಸೊ ಈಗ ನೋಡ್ಕೊರಿ, ಇದು ಒಂಚೂರು ಮೇಲೆ ಬರ್ಬೇಕು.
ಇದೊಂಚೂರು ಖರಾಬ್. ಬಟ್ ಈ ಥರದ್ದು ಶೇಪ್ಸ್ ಮಾಡ್ಬೇಕಾದ್ರೆ ಪೇಷನ್ಸ್ ಇಂದ ಆರಾಮಾಗಿ ಮಾಡ್ಬೇಕು. ಟೈಮ್ ತಗೋಬೇಕು, ಆರಾಮಾಗಿ ಮಾಡಿ. ಇಲ್ಲಿ ನೋಡ್ರಿ, ಇಲ್ಲಿ ಕಟ್ ಶಾರ್ಪ್ ಅದ, ಇಲ್ಲಿ ಅಂದ್ರೆ ಸ್ವಲ್ಪ ರೌಂಡೆಡ್ ಅದ. ಹಾ, ಸೇಮ್ ಕರ್ದಾನು ಇದೇ ತರನೇ ಅದ. ಹಾ 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 ಅಂದ್ರೆ ನೀವು ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಹಿಂಗ ಅಂತೀರಿ, ಮತ್ತೆ ಇಲ್ಲಿ ಒಳಗೆ ಎಕ್ಸ್ಟ್ರೂಡ್ ಮಾಡ್ಕೋಬೇಕಾಗ್ತೈತಿ. ಹೌದಾ, ಅದ್ರಲ್ಲಿ ಏನತ್ತದ, ಇವೇನಾವಲ್ಲಣ್ಣ, ಇದು ರೌಂಡು ಇಲ್ಲಿಲ್ಲ ಅದ. ಇಲ್ಲಿ ನಾವ್ ಎಕ್ಸ್ಟ್ರೂಡ್ ಮಾಡ್ಕೊಂಡ್ರು ಅವು ಕ್ಲಿಯರ್ ಮಾಡ್ಬೇಕಾಗ್ತದೆ. ಇದನ್ನು ಸೊ ಈಗ ನೆಕ್ಸ್ಟ್ ಇಲ್ಲೊಂದು ಕರ್ವ್ ಹಾಕೋದು, ಎಡಿಟ್ ಎಕ್ಸ್ ಫ್ಲೋ, ಈ ತರ ಫ್ಲೋ ಬಂತು. ಸೊ ನೆಕ್ಸ್ಟ್ ಇದು ಶಾರ್ಪ್ನೆಸ್, ಇದೊಂದು ಇದು. ಶಿಫ್ಟ್ ಬಿವೆಲ್, ಈ ಬಿವೆಲ್ ಬಹಳ ಸಣ್ಣ ಆಗ್ಯದ, ಇದಕ್ಕೆ ನೀವು ಜಾಸ್ತಿ ಇಟ್ಕೋರಿ. ಇಲ್ಲಾಂದ್ರೆ ಇಲ್ಲಿ ಮ್ಯಾನುವಲ್ ಆಗಿ ಮಲ್ಟಿ ಕಟ್ಟು, ಇಲ್ಲೊಂದು ಇಲ್ಲ. ಓಕೆ, ಕೆಳಗಿಲ್ಲ. ಇದೊಂಚೂರು ಕೆಳಗೆ. ಹಾ, ಇದನ್ನ ಮಾಡ್ಕೊಂಡ್ರೆ ಅಷ್ಟೇ ಸೇಮ್ ಕರೆಕ್ಟ್ ಅದ. ಸತ್ಯ. ಅಂದ್ರೆ ಇದು ಹಿಂದಕ್ಕೆ ಹೋಗ್ಬೇಕಲ್ಲ. ಇದು ಬ್ಯಾಡ ಆಗತ್ತಿರಲ್ಲ. ಸೊ ಇದ್ರ ಮ್ಯಾಲೆ ಇಲ್ಲಿ ಡಿಸೈನ್ಸ್ ಎಲ್ಲ ಇಮೇಜ್ ಅಷ್ಟು ಕ್ಲಿಯರ್ ಇಲ್ಲ.
ಅದಕ್ಕೆ ನಾವು ಅಷ್ಟು ಕ್ಲಿಯರ್ ಆಗುತ್ತಿಲ್ಲ. ಹಾ ಆಕ್ಚುಲಿ ಇಲ್ಲಿ ಸ್ಟ್ರಾಂಗ್ ಅದ, ಹಿಂಗೆ ಇಟ್ಕೊಂಡದ. ಇದು ಜಾಸ್ತಿ ಡಿಟೇಲ್ ಮಾಡ್ತಾ ಹೋದಾಗ ಹಂಗೆ ಮಾಡ್ತಾ ಇರ್ತೀವಿ. ಈಗ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡ್ ಸೊ ಇದಾಯ್ತು, ಲಿಂಕ್ ಹಾನಿ ಅದ. ಸೊ ಇದಕ್ಕೆ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀನಿ, ಅಂದ್ರೆ ಇದು ಹೊರಗೆ ಬಂದ್ಬಿಡ್ತದೆ ಟೋಟಲ್ ಇದರಿಂದ. ಆಮೇಲೆ ಅದ್ರೊಳಗೆ ಹಾಕ್ತೀನಿ. ಸೊ ಎಕ್ಸ್ಟ್ರಾಕ್ಟ್ ಯಾಕೆ ಮಾಡ್ಕೊಂಡೆ ಅಂದ್ರ ಫಸ್ಟಿಗೆ ಇವೆರಡು ಇಟ್ಕೊಂಡು ಉಳಿದು ತೆಗೆದು ಬಿಡ್ತೀನಿ. ಇವೆರಡರ ಮೇಲೆ ವರ್ಕ್ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ 4 ಕಡೆ ಅವೇ ಅವ. ಸೊ ಈಗ ಫಸ್ಟಿಗೆ ಎಕ್ಸ್ಟ್ರೂಡು, ಆಫ್ಸೆಟ್ ಇಷ್ಟು ಇನ್ಕ್ರೀಸ್ ಮಾಡಿ ಉಳಿದು ಡಿಲೀಟ್ ಮಾಡ್ಬಿಡ್ರಿ ಹೊಡೆದು. ಇದು ನೋಡಿ ಸ್ವಲ್ಪ ಖಾನಿ ಅದ. ಈ ತರ ಒಳಗೆ ಏನೋ ಒಂದು ಮೂರ್ತಿ ಇದ್ದಂಗ ಈ ತರ. ಸೊ ಇದಕ್ಕೆ ಮತ್ತೆ ನಾವು 4 ಕಡೆ ಬರ್ಬೇಕು. ನಾವು ಹೆಂಗೋ ಮಾಡಿವ ಡೂಪ್ಲಿಕೇಟ್ ಸ್ಪೆಷಲ್ ಅಂದ್ರೆ ಬಂದ್ಬಿಡ್ತಾವ. ನಾವು ಸೆಟ್ಟಿಂಗ್ಸ್ ಹೋಗಿ ಮಾಡೋದೇನ್ ಬೇಡ, ಯಾಕಂದ್ರೆ ಅದೇ ಅದ ಈಗ. ಸೊ ಈಗೇನ್ ಮಾಡ್ತೀನಿ, ಇದೊಂಚೂರು ರಿಂಗ್ ತಗೋತೀನಿ. ನಾಲ್ಕಕ್ಕೂ ಕಂಬೈನ್ ಮಾಡಿ ವರ್ಟೆಕ್ಸ್ ಮರ್ಜ್ ವರ್ಟೆಕ್ಸ್. ಸೊ ಇದೆಲ್ಲ ಕರೆಕ್ಟ್. ಈಗ ಈ ಶೇಪ್. ಸೊ ಫಸ್ಟ್ ಇದಿಷ್ಟು ಸಿಲಿಂಡರ್.
ಮಾಡಿದ್ ಗೊತ್ತೈತಲ್ಲ, ಕನ್ಫ್ಯೂಷನ್ ಏನಿಲ್ಲಲ್ಲ. ನಾ ಹೇಳಲಾಗಿನ್, ಬರೀ ಜಸ್ಟ್ ಹಿಂಗ್ ಮಾಡ್ಕೊಂಡ್ ಮಾಡ್ತೀನಿ. ಎಲ್ಲಾದ್ರೂ ಕನ್ಫ್ಯೂಸ್ ಇತ್ತಂದ್ರೆ ಹೇಳೇ. ಸೊ ಇದಕ್ಕೇನ್ ಮಾಡ್ತೀನಿ, ಎಕ್ಸ್ಟ್ರೂಡ್ ಮತ್ತು ಈ ವರ್ಟೆಕ್ಸ್ ಫೇಸ್ ಎಕ್ಸ್ಟ್ರೂಡ್ ಮಾಡ್ಕೊಂತೀನಿ. ಇಲ್ಲಿ ತನಕ ಹೋಯ್ತೀನಿ. ಆಮೇಲೆ ಮತ್ತೆ ಎಕ್ಸ್ಟ್ರೂಡ್, ಮತ್ತೆ ಎಕ್ಸ್ಟ್ರೂಡ್ ದೊಡ್ಡ ಮಾಡ್ಕೊಂತೀನಿ, ಮತ್ತೆ ಎಕ್ಸ್ಟ್ರೂಡ್ ಸಣ್ಣ ಮಾಡ್ಕೊಂತೀನಿ, ಎಕ್ಸ್ಟ್ರೂಡ್, ಓಕೆ. ಸೊ ಇದು ಮತ್ತೆ ಇದು ಚೂರ್ ಕರ್ವ್ ಹಾಕ್ಬೇಕು, ಈ ತರ. ಸೊ ಇದು 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 ಬಿವೆಲ್. ಓಕೆ ಅಲ್ಲ? ಇಲ್ಲೊಂದು ಕ್ಯೂಬ್ ಅದ, ಇದು ನಡ್ಬೇಕಿಂದ ದೊಡ್ಡದ, ಇವೆರಡು ಸೇಮು. ನಡವರ್ಕಿಂದು ದೊಡ್ಡದ ನೋಡ್ರಿ, ಒಂದು ಕ್ಯೂಬ್ ತೋರಿ. ಈ ಸೈಡ್ ಹಿಂಗ್ ಶಾರ್ಪ್ ಅದ, ಅಂದ್ರೆ ಈ ತರ ಈ ಕಡೆನೂ ಅಂತಾರೆ. ಹಾ ಇರ್ಬೋದು, ಯಾಕಂದ್ರೆ ಇಲ್ಲಿ ಈ ಸೈಡ್ ಇವು ಕಾಣ್ಲತ್ತಾವ, ಅದಕ್ಕೆ ನಂಗೆ ಇದು ಅಷ್ಟು ಗೊತ್ತಾಗಲ್ದು. ಇಲ್ಲಾಂದ್ರೆ ಹಿಂಗ್ ಹೊರ ಬರ್ತೈತಿ ಇಲ್ಲಿ ಸ್ವಲ್ಪ. ಸೊ ಇಲ್ಲಿ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದಾಗ ಪೋಕ್ ಫೇಸ್ ಅಂತ ಬರ್ತದ, ಈ ತರ. ಪೋಕ್ ಅಂದ್ರೆ ಹಿಂಗ್ ಹಿಂಗ್ ಅನ್ನೋದು, ಹಿಂಗ್ ಹಿಂಗ್ ಪೋಕ್. ಫೇಸ್ಬುಕ್ ದಾಗ ಪೋಕ್ ಬರ್ತಿದ್ ಗೊತ್ತಾ, ಯಾರಿಗನ ಪೋಕ್ ಮಾಡ್ದಂಗ ಅದು. ನಾನ್ ಮಾಡ್ತೀನಿ, ಇದು ಎರಡು ಸೆಲೆಕ್ಟ್ ಮಾಡಿ ಫೇಸ್ ಪೋಕ್ ಅಂತೀನಿ. ಒಂಚೂರು ಮುಂದಕ್ಕೆ ತೊಂಬರ್ರಿ, ಹೌದಾ? ಸೊ ಆಮೇಲೆ ಎಡ್ಜಸ್ ಎಲ್ಲ ಸೆಲೆಕ್ಟ್ ಮಾಡಿ ಬಿವೆಲ್ ಅಂತೀನಿ. ಸೆಗ್ಮೆಂಟ್ ಆಗಿದೆ. ಕರೆಕ್ಟ್ ಆಯ್ತಲ್ಲ? ಏನಾರ ಡೌಟ್ಸ್ ಇಲ್ಲಿ ತನ? ಏನಿಲ್ಲ? ಇಲ್ಲಿ ಇದಲ್ಲ,
ಸೊ ಅದನ್ನ ಒಂದು ಫೇಸ್ ಡುಪ್ಲಿಕೇಟ್ ಮಾಡ್ಕೊಂತೀನಿ. ಡುಪ್ಲಿಕೇಟ್ ಫೇಸ್ ಡುಪ್ಲಿಕೇಟ್ ಮಾಡ್ತೀನಿ. ಅದಕ್ಕೆ ಸ್ಟ್ರೇಟ್ ಮಾಡ್ಕೊಂಡು ಎಕ್ಸ್ಟ್ರೂಡ್. ಓಕೆ, ಇಲ್ಲಿ ತಂದ್ರೆ ಏನಾರ ಡೌಟ್ಸ್? ಏನಿಲ್ಲ ಅಲ್ಲ, ಮಾಡೋ ಟೈಮ್ ಬರ್ತದ. ಇದಕ್ಕೊಂದು ಸ್ಮೂತ್ ಮಾಡ್ಕೊಂಬೋಣ. ಹೌದಾ, ಇಲ್ಲ ಸ್ಮೂತ್. ಹಾ, ಇವು ಲೋ ರೆಸಲ್ಯೂಷನ್ ಅಲ್ಲ, ಅಷ್ಟು ಗೊತ್ತಾಗಲ್ಲ. ಇಲ್ಲಿಂದ ಇಲ್ಲಿ ತನಕ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬಿವೆಲ್ ಎರಡು ಇಟ್ಬಿಟ್ರೆ, ಇಲ್ಲೊಂದು ಸಪೋರ್ಟಿಂಗ್ ಲೂಪ್, ಇಲ್ಲೊಂದು ಸಪೋರ್ಟಿಂಗ್ ಮಾಡೋದಕ್ಕೆ ಆ ಕಡೆದು ಈ ಕಡೆ 3. ಓಕೆ, ಸೊ ನೆಕ್ಸ್ಟ್ ಇದು ಮಾಡ್ಕೋಣ. ಆಮೇಲೆ ಇದು ಡಿಸೈನ್. ಡಿಸೈನ್ ಬಹಳ ಟ್ರಿಕ್ಕಿ ಇರ್ತದ. ಸೊ ಒನ್ಸ್ ನಿಮ್ಗೆ ಸ್ವಲ್ಪ ಅದು ಒಂದೆರಡು ಮೂರು ಡಿಸೈನ್ ಮಾಡ್ತೀರಿ ಅಂತಂದ್ರೆ ಈಸಿ ಆಗಿಬಿಡ್ತದೆ, ಭಾಳ ಈಸಿ ಆಗ್ಬಿಡ್ತಾವ. ಸೊ ಫಸ್ಟಿಗೆ ಡಿಸೈನ್ನೇ ತೊಗೊಂಬಿಡಮಿಲ್ಲ ಅಂದ್ರೆ, ಕರ್ವ್ ಇಂದ ಕ್ರಿಯೇಟ್ ಕರ್ವ್ ಟೂಲ್ ತಗೋತೀನಿ. ಸೊ ಇಲ್ಲಿಂದ ಇದು ಎಕ್ಸಾಕ್ಟ್ ಶೇಪ್ ಹೆಂಗದ ಅಂತ ಗೊತ್ತಾಗಲ್ಲ. ಇಲ್ಲಿ ಏನ್ ಶೇಪ್ ಬರ್ತದ? ಇಲ್ಲ ಇಲ್ಲದ. ಜಾಸ್ತಿ ಕರ್ವ್ ಟೂಲ್ ಫಸ್ಟ್ ಕರ್ವ್ ಬರ್ತಲ್ಲ, ಸಿವಿ ಕರ್ವ್ ಟೂಲ್. ಹಾ, ಇದು ಇದೆ, ನಾವು ಹಾಕ್ದಂಗ್ ಬಂದ್ಬಿಡ್ತು. ಹಾ, ಚುಕ್ಕಿ ಹಾಕೊಂಡು ಆಮೇಲೆ ಹಿಂಗ್ ಅಡ್ಜಸ್ಟ್ ಮಾಡೋದು. ಅದು ಪೆನ್ ಟೂಲ್ ತರ ಇರ್ತದಲ್ಲ, ಅದು ಫೋಟೋಶಾಪ್ ಹಂಗ ಇಲ್ಲ ಅದು. ಹೌದಾ, ಪೆನ್ ಟೂಲ್ ಈಸಿ ಆಗ್ತೈತೆ. ಒಂಚೂರು ರೌಂಡ್ ಮಾಡ್ಕೊಂಡು
ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ ಬರ್ತದ. ಸೊ ಮತ್ತೊಮ್ಮೆ ಕರ್ವ್ ಟೂಲ್ ತಗೊಂತೀನಿ. ಇಲ್ಲ ನಾ ವೈ ಪ್ರೆಸ್ ಮಾಡಿದೆ. ವೈ ಪ್ರೆಸ್ ಮಾಡಿದಾಗ ಏನಾಗ್ತದ, ಲಾಸ್ಟ್ ಯೂಸ್ ಟೂಲ್ ಬರ್ತದ. ಇಲ್ಲಿ ಇರ್ತ ನೋಡ್ರಿ, ಇದು ಲಾಸ್ಟ್ ಯಾವ್ದು ಯೂಸ್ ಮಾಡ್ತೀವಿ ಅದು ಬರ್ತದೆ. ಸೊ ಶಾರ್ಟ್ಕಟ್ ಟು ವೈ ಪ್ರೆಸ್. ಇದು ಹೋಯ್ತು ಈಗಿಲ್ಲ ನಮ್ಮಲ್ಲಿ. ಈಗ ಬರ್ಬೇಕಿತ್ತಂದ್ರೆ ಮತ್ತೆ ವೈ ಈ ತರ ಬಂತು. ಇದೆ ಅಲ್ಲ ಅದ ಅದಕ್ಕೆ ಸೆಲೆಕ್ಟ್ ಮಾಡಿಲ್ಲ. ಈ ಟೋಟಲ್ ಎಲ್ಲಾ ಕರ್ವ್ ಒಮ್ಮೆ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಮಾಡ್ತೀನಿ. ಸೊ ಇದು ಡೂಪ್ಲಿಕೇಟ್ ಮಾಡಿಕೊಂಡು ಇಲ್ಲಿ ತಂದು -1 ಅಂದು ರೊಟೇಟ್ ಮಾಡಿ ಇವು ಬಾಳ ಕರ್ವ್ ಅನ್ಸುತ್ತಂದ್ರೆ ಒಂದೊಂದು ಡಿಲೀಟ್ ಮಾಡ್ಬೋದು. ಹಿಂಗ್ ನಡೀತಾವ. ಇದು ಡಿಲೀಟ್ ಮಾಡ್ರೆ ಇಲ್ಲಿದಾತ ನೆಕ್ಸ್ಟ್. ಸೊ ಹಿಂಗ ಈಗ ನೆಕ್ಸ್ಟ್ ಇದೇ ಡೂಪ್ಲಿಕೇಟ್ ಮಾಡ್ಕೊಂಡು ಇಲ್ಲಿ ಇಟ್ಬಿಡ್ತೀವಿ. ಸೊ ಈ ತರ. ಆಮೇಲೆ ಇಲ್ಲೊಂದು ಸೊ ಇಲ್ಲೊಂದು ಹಿಂಗದ. ಸೊ ಇದೇ ಬರ್ತದ ಅದನ್ನು. ಇನ್ನೊಂದು ಇಲ್ಲಿ ಹಿಂಗದ ಡೂಪ್ಲಿಕೇಟ್. ಓಕೆ, ಇಲ್ಲಿ ನೋಡ್ರಿ, ಇದು ಮಾಯದಾಗೆ ಹಿಂಗ್ ಮಾಡ್ಕೋಬಹುದು ಆರಾಮಾಗಿ. ಇದಕ್ಕೆ ನೀವು ಎಕ್ಸ್ಟ್ರೂಡ್ ಮಾಡಿದ್ರೆ ಎಷ್ಟು ಚಂದ ಡಿಸೈನ್ ಕಾಣ್ತದೆ. ಈ ತರದ್ದು ಡಿಸೈನ್ಸ್ಗಳು ನೋಡ್ರಿ ಗೂಗಲ್ದಾಗ. ಇದು ಏನ್ ಮಾಡೋಣ, ನಾಳೆ ಕಂಟಿನ್ಯೂ ಮಾಡೋಣ. ಬಟ್ ಐಡಿಯಾ ಏನಪ್ಪಾ, ನೀವು ಮನೆಗೆ ಹೋದ್ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ ಬೇಕು ಅಂದ್ರೆ ಫಸ್ಟಿಗೆ ಇದು ಕ್ರಿಯೇಟ್ ಮಾಡ್ಕೋರಿ. ಇಲ್ಲೊಂದು ಕ್ಯೂಬ್ ಇಟ್ಟು ಹಿಂಗ್ ಕ್ರಿಯೇಟ್ ಮಾಡ್ಕೋರಿ. ಆಮೇಲೆ ಈ ಕ್ಯೂಬ್ ಅಲ್ಲಿ ಇಲ್ಲೊಂದು ಫೇಸ್ ಬಂದಿರ್ತದಲ್ಲ, ಹಿಂಗೆ ಕಟ್ ಇಲ್ಲಿ ಮ್ಯಾಲಿನ ಫೇಸಿಗೆ ಇದಕ್ಕೆ ಎಕ್ಸ್ಟ್ರೂಟ್ ಮಾಡ್ರಿ. ಹಂಗೆ ಇಲ್ಲಿ ಫೇಸ್ ಬಂದಿದ್ದಕ್ಕೆ ಇದಕ್ಕೆ ಎಕ್ಸ್ಟ್ರೂಟ್ ಮಾಡ್ರಿ. ಇದಕ್ಕೆ ಇಲ್ಲಿ ಇದು ಮುಗಿಯ್ತು. ನಾಳೆ ಮಾಡ್ಕೊಂಡ್ ಬರ್ತೀರಿ. ಪ್ರಾಕ್ಟೀಸ್ ಮಾಡ್ರಿ, ನಾಳೆ ನಿಮ್ಗೆ ಕೊಡಿಸ್ತೀನಿ ಇಲ್ಲಿ ಮಾಡ್ಲಕ್ಕೆ. ಓಕೆ, ಡನ್. ನಾಳೆ ಶನಿವಾರ ಹೆಂಗ್ ಕ್ಲಾಸ್ ಇಡೋಣ, ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಿ? ನಾ ಹೇಳಿರ್ತೀನಿ, ಗ್ರೂಪ್ ಹಾಕಿರ್ತೀನಿ. ಶನಿವಾರ ಸುಟ್ಟಿ ಅಂದಿದ್ವಲ್ಲ ನಾವು, ಶನಿವಾರ ರವಿವಾರ ಅಲ್ಲ, ಅಂದ್ರೆ ರವಿವಾರ ಒಂದೇ ಸುಟ್ಟಿ ಅಂದಿದ್ನಲ್ಲ. ಓಕೆ ಸರಿ, ಅಂದ್ರೆ ನಾಳೆ ಸ್ಟಾರ್ಟ್ ಮಾಡೋಣ. ಇದು ನಾಳೆ ಮುಗಿಸ್ಬೇಡ ಅದಕ್ಕೆ. ಓಕೆ, ನಾಳೆ ಮಧ್ಯಾಹ್ನ ತಗೊಳ್ಳೋಣ ಕ್ಲಾಸ್. ನೀವು ಲ್ಯಾಪ್ಟಾಪ್ ತಗೊಂಡ್ ಬರ್ರಿ. ನಾ ಹೇಳಿರ್ತೀನಿ ಗ್ರೂಪ್ದಾಗ. ನಾ ಎಲ್ಲೂ ಹೋಗ್ಲಿಲ್ಲ ಅಂತಂದ್ರೆ ಮಧ್ಯಾಹ್ನ ಒಂದು ಊಟ ಆದ್ಮೇಲೆ ಲೈಕ್ 2, 2:30, 3 ಹಂಗ ಬಂದಿರ್ರಿ.
ಇದಿಷ್ಟು ಮುಗಿಸ್ತೀನಿ, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೋದಿಲ್ಲ. ಹಾ, ಸೊ ಇದು ನಾಳೆ ಇದಿಷ್ಟು ಫಿನಿಶ್ ಮಾಡೋಣ ಈ ಕವು. ಸೊ ಏನಿಲ್ಲ, ಅದೇ ಈ ಕಡೆ ಡೂಪ್ಲಿಕೇಟ್ ಅದ, ಆಮೇಲೆ ಈ ಥರದ್ದು ಇಲ್ಲಿ ಅದ. ಸೊ ಇದ್ ಮ್ಯಾಲ ಇದು ಹೆಂಗ್ ಮಾಡ್ಬೋದು ಅಂತ ನಾಳೆ ನೋಡೋಣ. ಓಕೆ.